ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇದು ಅಣ್ಣ ಇದ್ಯಾಕ್ಲೆ ಹಿಂಗೆ ನಿಂತಿದೀಯೇ? ಲೈ ನೀನು ಮತ್ತೆ ಮೊದಲಿನ ಥರ ಆಯ್ತಾ ಇದ್ದೀಕಲ್ಲ. ಅದೇನು ಯೋಚನೆ ಮಾಡ್ತಾ ಇದ್ದೀನಿ ನಂತವರ ಹೇಳ್ಕೊಳ್ಳ. ಇಲ್ಲಣ್ಣ, ನನ್ನ ತಲೆಯಲ್ಲಿ ಏನು ನಡೀತದೆ ಅನ್ನೋದನ್ನೆಲ್ಲ ನಿಂತವು ಹೇಳೋಕ್ಕಾಯ್ತಿಲ್ಲ. ಏನಿಲ್ಲ ಕಣ, ಸುಮ್ಮನೆ ನಿಂತಿದ್ದೆ ಅಷ್ಟೇ. ಲೈ ನೀನು ಏನಿಲ್ಲ ಅಂದರೆ ನನಗೆಲ್ಲ ಗೊತ್ತಾಯ್ತದೆ ಕಲ್ಲ. ನೀನೇನು ಮಾತಾಡ್ಬೇಕಲ್ಲ. ಲೈ ನೀನು ಚೆಂದಾಗಿರ್ಬೇಕು ಅಂತ ನಾನು ಅಪ್ಪಯ್ಯ ಏನೆಲ್ಲ ತಯಾರಿ ಮಾಡಿದೀವಿ ಗೊತ್ತಿಲ್ಲ. ಈ ಮನೇಲಿ ಏನೇನು ನಡೀತಾ ಇದ್ದದೋ ಅದೆಲ್ಲವೂ ನಿನ್ನ ಖುಷಿ ನಿನ್ನ ಸಂತೋಷಕ್ಕೆ ಕಲ. ಎಲ್ಲ ಯೋಚನೆ ಬಿಟ್ಟು ಹೊಸಿ ನಿಮ್ಮದೇಗಿರ್ಲ ಸಿದ್ದು. ನನ್ನ ಮಾತು ಕೇಳಪ್ಪ. ಸರಿ ಕಣ. ಇದು ಇದು ನನ್ನ ಸಿದ್ಧಗಳ ಅಂದರೆ ಲೈ ಸಿದ್ದು, ಇದೆಲ್ಲ ಬಿಟ್ಬಿಟ್ಟು ಹೊಸಿ ನೆಮ್ಮದಿಯಾಗಿರಪ್ಪ. ನಂಗೆ ಹೊಸಿ ಆಚೆ ಕೆಲಸ ಅದೇ ಹೋಗಿ ಬರ್ತೀನಿ. ಎಲ್ಲ ಮರ್ತು ಬಿಡಲ್ಲಿ. ಅಣ್ಣ, ನನ್ನ ನಗು ಖುಷಿ ಎಲ್ಲನೂ ಭಾವನಾ ಮೇಡಮ್ ಅವರೇ ಇಷ್ಟೆಲ್ಲ ಕಷ್ಟಪಡುವಾಗ ನಾನು ಹೆಂಗೆ ಖುಷಿಯಾಗಿರ್ಲಣ್ಣ. ಮನೇಲಿ ಆಗ್ತಿರೋ ಕಿರಿಕು ಮನಸ್ತಾಪ, ಭಾವನಾ ಅವ್ರು ಮಾಡ್ತಿರೋ ವ್ರತ ಪೂಜೆ ಉಪವಾಸ ಅಂತ ಕಷ್ಟಪಡ್ತಿರೋದು ಎಲ್ಲನೂ ನಾನು ಮಾಡಿರೋ ತಪ್ಪಿಂದ, ನಾನು ಮಾಡಿರೋ ಆಕ್ಸಿಡೆಂಟಿಂದನೆಯ. ಇಲ್ಲ, ಇದು ನಿಂಗೆ ಸುಮ್ಮನೆ ಬಿಟ್ಟರೆ ಆಗೋದಿಲ್ಲ. ಮೇಡಮ್ ಅವ್ರ ಹೋರಾಟಕ್ಕೆ, ಅವ್ರು ಪಡ್ತಿರೋ ಕಷ್ಟಕ್ಕೆ ಪ್ರತಿಫಲ ಸಿಗಲೇಬೇಕು. ಆಗಿದ್ದಾಗಲೇ ಇದನ್ನು ನಾನೇ ಸರಿ ಮಾಡ್ತೀನಿ. ಏನ್ರಿ ಅದು? ಅಣ್ಣ ತಮ್ಮ ಇಬ್ರು ಏನೋ ತುಂಬ ಡೀಪ್ ಆಗಿ ಡಿಸ್ಕಸ್ ಮಾಡ್ತಾ ಇದ್ರಿ. ಏನು ವಿಷಯ? ಅವನ ಜೊತೆ ಮಾತಾಡೋಕ್ಕೆ ಏನಿಲ್ಲ. ತನ್ನ ಮದುವೆ ಆಗೋರಲ್ಲ, ಇಬ್ರು ಜೊತೆಯಾಗಿ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡು ಬಾಳ್ಕೊಂಡು ಹೋಗಿ ಅಂತ ಬುದ್ಧಿ ಹೇಳ್ತಾ ಇದ್ದೆ. ತುಂಬ ಒಳ್ಳೆ ಕೆಲಸ ಮಾಡಿದ್ರ. ಅಲ್ಲ ರೀ, ಅವರು ಸಾಬ್ರಿ ನಿಮ್ಗೆ ಯಾಕೆ? ಮೊದಲು ನಿಮ್ಮ ಸಂಸಾರ ನೆಟ್ಗಿದ್ಯಾ ಅಂತಲ್ವಾ ನೀವು ನೋಡ್ಕೋಬೇಕಾಗಿರೋದು. ನಮ್ಮ ಸಂಸಾರಕ್ಕೆ ಏನಾಗದೆ? ನಾನು ನಿನ್ನ ಜೊತೆ ಜಗಳ ಮಾಡಿದ್ದೀನ? ನಿನ್ಗೇನಾದರೂ ಹಿಂಸೆ ಕೊಟ್ಟಿದ್ದೀನ? ನಾನು ನಿನ್ನ ಚೆನ್ನಾಗಿ ನೋಡ್ಕೋತಾ ಇಲ್ವಾ? ಎಲ್ಲರೂ ಕಟ್ಕೊಂಡು ನಿಂತೀರ, ಇನ್ನು ಹೇಗೆ ನೋಡ್ಕೋತಾರೆ? ಅಲ್ಲ ರೀ, ನೀವು ಒಂದ್ಸರಿ ಆದರೂ ಯೋಚನೆ ಮಾಡಿದಿರಾ ನಿಮ್ಮ ಸಂಸಾರ ಹೀಗೆ ಯಾಕಿದೆ ಅಂತ? ಯಾವಾಗ ನೋಡಿದ್ರು ನಿಮ್ಮಪ್ಪ ಏನು ಹೇಳ್ತಾರೋ ಅದನ್ನೇ ಕೇಳ್ಕೊಂಡಿರೋದು, ಅವ್ರು ಏನು ಹೇಳ್ತಾರೋ ಅದನ್ನೇ ಮಾಡೋದು. ತಪ್ಪ ಸರಿನಾ, ಯಾಕೆ ಇದನ್ನು ಮಾಡ್ತಾ ಇದ್ದೀನಿ ಅಂತ ಕೂಡ ಯೋಚನೆ ಮಾಡೋಷ್ಟು ವಿವೇಚನೆನೂ ನಿಮಗಿಲ್ಲ. ಯಾವಾಗ ನೋಡಿದ್ರು ಇನ್ನೊಬ್ರಿಗೆ ಸಹಾಯ ಮಾಡ್ತಾ ಇರೋದು. ಅದೇ ನಿಮ್ಗೆ ಯಾರ್ದು ಸಹಾಯ ಮಾಡ್ತಾ ಇದ್ದಾರಾ, ಒಳ್ಳೇದು ಬಯಸ್ತಾ ಇದ್ದಾರಾ, ಕೆಟ್ಟದ್ದು ಬಯಸ್ತಾ ಇದ್ದಾರಾ ಅಂತ ಕೂಡ ಯೋಚನೆ ಮಾಡದೇ ಇರೋದು. ಅಲ್ಲ ರೀ, ಈ ರೀತಿ ಯಾರೇ ಸಂಸಾರ ಮಾಡ್ತಾರೆ? ನಾನು ಜೀವನದಲ್ಲಿ ಉದ್ಧಾರ ಆಗಬೇಕು, ಮೇಲೆ ಬರಬೇಕು, ಗೌರವಾನ್ವಿತವಾದಂಥ ಹೆಸರನ್ನ ಸಂಪಾದಿಸಬೇಕು ಅಂತ ನಿಮ್ಗೆ ಯಾವತ್ತೂ ಅನ್ಸೇ ಇಲ್ವಾ? ನೋಡು, ನೀನು ನನಗೆ ಬುದ್ಧಿ ಹೇಳಕ್ ಬರಬೇಡ. ನನ್ನ ಜೀವನ ಚೆನ್ನಾಗ್ಯದಂತ ನನಗೆ ಚೆನ್ನಾಗಿ ಗೊತ್ತು. ಅಲ್ಲ, ಅವರಿಬ್ರು ಪ್ರೀತಿ ಮಾಡಿ ಮದುವೆ ಆಗವ್ರೆ. ಮದುವೆ ಆದ ಹೊಸರಲ್ಲಿ ಗಂಡ ಹೆಂಡತಿ ಇಬ್ರು ನಾನು ಸರಿ ನೀನು ಸರಿ, ನಾನು ಮಾಡಿದ್ದೆ ಹಠ ಅಂತ ಹಠ ಹಿಡ್ಕೊಂಡು ಕೂತ್ಕೊಂಡ್ರೆ ಸಂಸಾರ ಚೆನ್ನಾಗದ ಹೇಳು? ಇದನ್ನೆಲ್ಲ ನೋಡ್ಕೊಂಡು ಅಣ್ಣಾಗಿ ನಾನು ಹೆಂಗೆ ಸುಮ್ಮನಿರ್ಲಿ? ಅದಕ್ಕೆ ಅವ್ನು ಕರೆದು ಬೈದು ಬುದ್ಧಿ ಹೇಳ್ತಾ ಇದ್ದೆ. ಅಷ್ಟಕ್ಕೆ ನೀನೇನು ನನಗೆ ಸ್ವಂತ ಬುದ್ಧಿನೇ ಇಲ್ಲ ಅನ್ನಂಗೆ ಮಾತಾಡ್ತಾ ಇದೀಯಾ? ನಾನು ಯಾಕೆ ನಿಮ್ಮ ಬಗ್ಗೆ ಇಷ್ಟು ಕೇರ್ ಮಾಡ್ತೀನಿ, ಕಾಳಜಿ ವಹಿಸ್ತೀನಿ ಅಂತ ಯಾವತ್ತಾದ್ರೂ ಯೋಚನೆ ಮಾಡಿದಿರಾ? ಅಲ್ಲ ರೀ, ನನಗೂ ನನ್ನ ಗಂಡ ಸಮಾಜದಲ್ಲಿ ಒಳ್ಳೆ ಹೆಸರು ತಗೋಬೇಕು, ಗೌರವನ ಪಡ್ಕೋಬೇಕು, ಅವ್ರ ಅಪ್ಪ ಅವ್ರ ತಮ್ಮನ ಥರನೇ ಎಲ್ಲರೂ ಅವ್ರನ್ನ ಗೌರವಿಸೋ ಹಂಗೆ ಆಗಬೇಕು ಅಂತ ಆಸೆ ಇರಲ್ವಾ? ಯಾರೇ ನೋಡಿದ್ರು ಯಾವಾಗ ನೋಡಿದ್ರು ಕೂಡ ನಿಮ್ಮ ಅಪ್ಪ ಬಿಟ್ರೆ ನಿಮ್ಮ ತಮ್ಮ ಇಬ್ಬರ ಬಗ್ಗೆನೇ ಮಾತಾಡ್ತಿರ್ತಾರೆ. ನಿಮ್ಮ ಬಗ್ಗೆ ಮಾತಾಡೋ ಹಾಗೆ ನೀವು ಆಗೋದು ಯಾವಾಗ? ಹೆಂಡತಿಯಾಗಿ ನಾನು ಇದನ್ನೆಲ್ಲ ಆಸೆ ಪಡಬಾರ್ದಾ? ನೋಡು, ಇನ್ನೊಂದು ಮಾತಾಡಿದ್ರು ಚೆನ್ನಾಗಿರಕ್ಕಿಲ್ಲ. ನಾನು ನಿಂಗೆ ತುಂಬ ಸಲ ಹೇಳಿವ್ನಿ, ಈಗಲೂ ಹೇಳ್ತೇವನಿ. ನನಗೆ ನಮ್ಮಪ್ಪ ಹೇಳ್ದಂಗೆ ನಾನು ನಡೆಯೋದು, ಅವ್ರು ತೋರಿಸಿದ್ದಾರಿಲ್ಲೇ ನಾನು ಹೋಗೋದು. ನಾನು ಎಷ್ಟೇ ಪ್ರಯತ್ನ ಪಟ್ಟರು ಇವ್ರು ಮಾತ್ರ ನನ್ನ ದಾರಿಗೆ ಬರ್ತಾ ಇಲ್ಲ. ಹೇಗಾದ್ರೂ ಮಾಡಿ ಅವರಿಬ್ಬರನ್ನ ಮನೆಯಿಂದ ಆಚೆ ಹಾಕೋಣ ಅಂತ ಪ್ಲಾನ್ ಮಾಡ್ತಿದ್ರೆ ಈ ಅಪ್ಪ ಮಕ್ಕಳು ಏನೋ ಮಸಲತ್ ಮಾಡಿ ನಡೀತಿದ್ದಾರೆ. ಅಷ್ಟಕ್ಕೂ ಇವ್ರ ನಡುವೆ ಅಂಥದ್ದೇನು ನಡೀತಿದೆ ಅನ್ನೋದೇ ಗೊತ್ತಾಗ್ತಿಲ್ಲ. ಮೊದಲು ಅದನ್ನು ತಿಳ್ಕೊಂಡ್ರೆ ನನ್ನ ಸಮಸ್ಯೆಗೆ ದಾರಿ ಸಿಗುತ್ತೆ.
ವೀಣಾ, ಒಂದು ಲೋಟ ಕಾಫಿ ಕೊಡಮ್ಮ. ಜಾನು, ಅಪ್ಪ ಈಗ್ಲಿಂದ ಈಗಲೇ ಬಂದು ಅಜ್ಜಿನ ಕರ್ಕೊಂಡು ಹೋಗು. ಯಾಕೆ ಮಗಳೇ, ಏನಾಯ್ತು? ಅಮ್ಮನಿಂದ ಏನಾದರೂ ತೊಂದರೆ ಆಯ್ತಾ? ಜಾನು, ಏನು ಸಮಸ್ಯೆ ಇಲ್ಲಪ್ಪ. ಅದು ಅವರಿಲ್ಲಿ ಒಂಟಿಯಾಗಿರೋದಕ್ಕಿಂತ ಅಲ್ಲಿದ್ರೇ ವಾಸಿ ಅನಿಸ್ತು. ಡಾಕ್ಟ್ರು ಕೂಡ ಅದನ್ನೇ ಹೇಳಿದ್ರು. ಆಮೇಲೆ ಅವ್ರು ಇಷ್ಟಪಡೋ ಜಾಗದಲ್ಲಿ ಇಷ್ಟಪಡೋ ಜನರ ಜೊತೆ ಇದ್ದರೆ ಬೇಗ ಹುಷಾರಾಗ್ತಾರೆ ಅಂತ ಡಾಕ್ಟ್ರೂ ಹೇಳಿದ್ರಪ್ಪ. ನೀನು ಅಮ್ಮ ಮಾತಾಡ್ತಾ ಇದ್ರೆ ಅದನ್ನು ಕೇಳಿಸ್ಕೊಂಡು ಬೇಗ ಹುಷಾರಾಗೋ ಚಾನ್ಸಸ್ ಇರುತ್ತೆ ಅಂದರು. ಅದಕ್ಕೆ ಹೇಳ್ತಾ ಇದ್ದೀನಿ. ಸರಿ ಅಮ್ಮ, ಹಾಗಾದರೆ ನಾನು ಇವತ್ತೇ ಹೊರಟು ಬಂದು ಅಮ್ಮನಿಲ್ಲಿ ಕರ್ಕೊಂಬಂದ್ಬಿಡ್ತೀನಿ, ಆಗ್ಬೋದಾ? ಸರಿಪ್ಪ. ಭಾವನಮ್ಮ, ದೇವಸ್ಥಾನಕ್ಕೆ ಹೋಗಿದ್ರಾ? ಹಾ ಭಾವ. ಒಬ್ಬರೇ ಹೋಗಿದ್ದೀರಿ? ಸಿದ್ದು ಕರ್ತಿದ್ರೆ ಸಿದ್ಧನ ಕರ್ಕೊ ಹೋಯ್ತಿದ್ನಲ್ಲ. ಇಲ್ಲ ಬಾವ, ಅವ್ರು ನನ್ನ ಜೊತೆನೇ ಬಂದಿದ್ರು. ಆದರೆ ಅಲ್ಲೇನೋ ಫೋನ್ ಬಂತು ಅಂತ ಅರ್ಜೆಂಟಾಗಿ ಹೊರಟ್ಬಿಟ್ರು. ಫೋನ್ ಬಂತೆ? ಫೋನ್ ಅಂತ ಏನು ಹೇಳಲಿಲ್ವಲ್ಲ? ಅಲ್ಲ ಕಣವ, ಯಾರು ಫೋನು ಅಂತ ಏನಾದ್ರು ಗೊತ್ತೈತೆ? ಹಾ ಭಾವ, ಅದು ಆಕ್ಸಿಡೆಂಟ್ ಮಾಡೋದು ಯಾರು ಅಂತ ಗೊತ್ತಾಗಿದೆ ಅಂತ ಹೇಳಿದ್ರು. ಇದಕ್ಕೆ ಇವನು ಇಷ್ಟೊಂದು ಟೆನ್ಷನ್ ಆಗಿದ್ದು? ಎಂಥ ಕೆಲಸ ಆಗೋಯ್ತು ಭಾವ. ಅದು ಸಿದ್ದು ಅವ್ರು ಎಲ್ಲ ಕೆಲಸ ಮುಗಿಸ್ಕೊಂಡು ನೇರವಾಗಿ ಮನೆಗೆ ಬರ್ತೀನಿ ಅಂತ ಹೇಳಿದ್ರು. ಆದರೆ ಇಲ್ಲೆಲ್ಲೂ ಕಾಣಿಸ್ತಾ ಇಲ್ಲ. ಅವ್ರು ಎಲ್ಲಿ ಹೋಗಿದ್ದಾರೆ ಅಂತ ನಿಮಗೇನಾದರೂ ಗೊತ್ತಾ? ನನಗೂ ಗೊತ್ತಿಲ್ಲ ಕಣವ. ಅವನ ಗಾಡಿ ಬೇರೆ ಇಲ್ಲ ಹೊರಗಡೆ. ಹಾಗಿದ್ರೆ ಅವ್ರೇನಾದರೂ ಸ್ಟೇಷನ್ಗೆ ಹೋಗಿರ್ಬಹುದಾ? ನಾವು ಹೋಗ್ಬೋದಾ? ಬೇಡ ಕಣವ, ಅವ್ನು ಎಲ್ಲೋಗೋನೇನೋ ಗೊತ್ತಿಲ್ಲ. ಅವನ ಮನೆಗೆ ಬರಲಿ, ಬಂದ್ಮೇಲೆ ಕೂತು ಮಾತಾಡಿ ತೀರ್ಮಾನ ತಗೊಳಮ್ಮ. ಈಗ ಹೋಗಿ, ನೀವು ಹೋಗಿ. ಸರಿ ಭಾವ. ಲೇ ಸಿದ್ದು, ಏನ್ಲ ಮಾಡಿದೆ ನೀನು? ಇವನೇನಾರ ಸ್ಟೇಷನ್ಗೇನಾರ ಹೊಂಟೋಗಿದ್ದಾನೋ? ಅಯ್ಯೋ, ಹಂಗೇನಾದರೂ ಮಾಡಿಬಿಟ್ರೆ ನಾನು ಏನು ಮಾಡೋಣ ಈಗ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.